ಎರಡು ಕುಟುಂಬಗಳ ಜಮೀನು ವಿವಾದ ಅಂತ್ಯ ಸಂಸ್ಕಾರ ಮಾಡುವ ವಿಷಯದಲ್ಲಿ ಹೈಡ್ರಾಮಾ. ವಯಸ್ಸಾದ ವೃದ್ಧೆ ಸಾವು, ತನ್ನ ಗಂಡನ ಪಕ್ಕ ಅಂತ್ಯ ಸಂಸ್ಕಾರಕ್ಕೆ ಜಮೀನು ವ್ಯವಹಾರ ಗಲಾಟೆಗಳಿಂದ ರಸ್ತೆಯಲ್ಲಿಯೇ ಹೈಡ್ರಾಮಾ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಪುಲಗೂರು ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಾಸಾರ್ಲಹಳ್ಳಿ ಗ್ರಾಮದಲ್ಲಿ ತಲೆ ತಗ್ಗಿಸುವಂತೆ ಘಟನೆಯೊಂದು ನಡೆದಿದೆ. ಹೌದು, ಅದೇ ಊರಿನ ವಯಸ್ಸಾದಂಥ ವೃದ್ಧೆ ಸುಬ್ಬಮ್ಮ ಎಂಬುವವರು ಮೃತಪಟ್ಟಿದ್ದು, ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದರು. ಹಳೆಯ ಪದ್ಧತಿ ಪ್ರಕಾರ ಹೆಂಡತಿ ಮೃತಪಟ್ಟರೆ ತನ್ನ ಗಂಡನ ಪಕ್ಕದಲ್ಲೇ ಹಾಕಬೇಕೆನ್ನುವ ಪದ್ಧತಿ ನಿಮಗೂ ತಿಳಿದಿರುವುದೇ. ಆದರೆ ಸುಬ್ಬಮ್ಮ ಎಂಬುವರು ಎರಡನೇ ಹೆಂಡತಿ ಆಗಿರುವುದರಿಂದ ಮೊದಲನೇ ಹೆಂಡತಿ ಸಂಬಂಧಿಯವರು ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ಮಾಡಿಸುವುದಿಲ್ಲವೆಂದು ಅಡ್ಡಿಪಡಿಸಿದ ಕಾರಣ ಸುಮಾರು ಗಂಟೆಗಳ ಕಾಲ ಹೈಡ್ರಾಮಾ ನಡೆದಿದೆ. ತಮ್ಮ ಜಮೀನು ವಿಚಾರ ನ್ಯಾಯಾಲಯದಲ್ಲಿದ್ದು ಪರಿಹಾರ ಆಗುವವರೆಗೂ ನಾವು ಅಂತ್ಯ ಸಂಸ್ಕಾರ ಮಾಡಲು ಬಿಡುವುದಿಲ್ಲವೆಂದು ಪಟ್ಟು ಹಿಡಿದಿದ್ದಾರೆ. ನಂತರ ಕೋಲಾರ ಜಿಲ್ಲಾ ಎಸಿರವರ ಆದೇಶದ ಮೇರೆಗೆ ಸ್ಥಳಕ್ಕೆ ಧಾವಿಸಿದ ತಾಲೂಕು ದಂಡಾಧಿಕಾರಿಗಳು ಜಿಎನ್ ಸುಧೀಂದ್ರರವರು ಮಧ್ಯ ಪ್ರವೇಶಿಸಿ ಎರಡೂ ಕಡೆವರೆಗೂ ಮನವೊಲಿಸಿ ಅಂತ್ಯ ಸಂಸ್ಕಾರ ಮಾಡಲು ಅನುಮತಿ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಗೌನ್ಪಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ಅಧ್ಯಕ್ಷತೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ರಾಯಲ್ಪಾಡು ಹಾಗೂ ಗೌನ್ಪಲ್ಲಿ ಮತ್ತು ಶ್ರೀನಿವಾಸಪುರ ಠಾಣಾ ಸೂಕ್ತ ಆರಕ್ಷಕ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಏನೇ ಆಗಲಿ ಮೃತದೇಹವನ್ನು ಗಂಡನ ಪಕ್ಕ ಅಂತ್ಯ ಸಂಸ್ಕಾರಕ್ಕೆ ಅಡ್ಡಿಪಡಿಸಬಾರದಿತ್ತು ಎಂದು ಊರಿನ ಜನ ಮಾತನಾಡಿಕೊಳ್ಳುತ್ತಿದ್ದರು. ಅಲ್ಲ, ನಮ್ದೇನಂದ್ರೆ ಪೊಲೀಸರು ಏನೋ ತಪ್ಪಿದ್ರೆ ಕೇಳ್ಬೇಕು. ನೀವು ಬೆಳಗ್ಗೆಯಿಂದ ನಾವು ಯಾರು ಬರಲ್ಲ, ನಾವು ನಿಮ್ ಪರ ಜನಗಳಿಗೋಸ್ಕರ ಪ್ರೊಟೆಕ್ಷನ್ ಮಾಡಕ್ ನಾವಿರೋದು. ಬೆಳಗ್ಗೆಯಿಂದ ನಾವ್ ಇಲ್ಲಿ ಕೂತಿದ್ವಾ? ತಹಸೀಲ್ದಾರ್ ಅವ್ರು ಹೇಳಿದ್ರಲ್ಲ, ಕರೆದು ನಿಮ್ ಮುಂದೆನೆ ಎಲ್ಲ ರೆಕಾರ್ಡಿಂಗ್ ಇದೆಯಲ್ಲಪ್ಪ, ಇಲ್ಲಿ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿದ್ರಲ್ಲ. ಅಂತ ಹೇಳಿದ್ಮೇಲೆ ನಾವು ಮಾಡಲ್ಲ ಅಂದ್ರೆ ನೋಡಿ, ನೋಡ್ರಪ್ಪ, ಪೊಲೀಸರು ಯಾರ ಪರ ಯಾವ ಕಾನೂನು ಇರ್ತಾರೆ, ಯಾರ ಪರವಾಗಿತ್ತು ಅವ್ರ ಪರವಾಗಿ ಇಲ್ಲಿ ಗಲಾಟೆ ಮಾಡಬಾರ್ದು ಅಂತ ಫಸ್ಟ್ ಹೇಳಿದ್ದಾನೆ. ನೀವು ಕೋರ್ಟ್ ಇದ್ರೆ ಕೋರ್ಟಲ್ಲಿ ತಹಸೀಲ್ದಾರ್ ಕಂದ್ರೆ ಮಾತಾಡ್ಕೊಳ್ಳಿ. ತಹಸೀಲ್ದಾರ್ ನಿಮಗೆ ಕರ್ಸಿದ್ವಲ್ಲ, ತಹಸೀಲ್ದಾರ್ ಹತ್ರ ನೀವೇ ಮಾತಾಡಿದ್ರಲ್ಲ. ನಮ್ದೇನು ಪೊಲೀಸರು ನಾವೇನಾದ್ರು ಮಾತಾಡಿದ್ರ? ಪೊಲೀಸರು ಏನಾದ್ರು ಇದೆಯಾ ಮಾತಾಡಿದ್ರ? ನಾವೇನಾದ್ರು ತಹಸೀಲ್ದಾರ್ ಆಯ್ತು, ನೀವಾಯ್ತು, ನಮ್ದು ವಿಷಯ ಏನು ಗಲಾಟೆ ಆಗ್ಬಾರ್ದು ಅಷ್ಟೇ. ಅದಕ್ಕೋಸ್ಕರ ನಾವು